ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವಯಸ್ಸಿಗೂ ಚೈತ್ರ ಮಾಸದ ಹುಣ್ಣಿಮೆ ಹಾಗೂ ಕರಗ ಮಹೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು. ನಾವು ಶ್ರೀನಗರದ ಶ್ರೀ ಪ್ರಸನ್ನ ನವಶಕ್ತಿ ಅಣ್ಣಮ್ಮ ಮತ್ತು ಶ್ರೀ ದಕ್ಷಿಣ ಭದ್ರಕಾಳಿ ಅಮ್ಮನವರ ದೇವಾಲಯಕ್ಕೆ ಬಂದಿದ್ದೇವೆ. ಇಲ್ಲಿ ಅದ್ಧೂರಿಯಾಗಿ ಕರಗ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. ಶ್ರೀನಗರದ ಕರಗ ಮಹೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗ ಶುರುವಾಗಲಿದೆ. ಸುಂದರವಾದ ರಂಗೋಲಿಯ ಚಿತ್ರವನ್ನು ಬಿಡಿಸಿದ್ದಾರೆ ಹಾಗೂ ದೇವಾಲಯದ ಮುಂಭಾಗದಲ್ಲಿ ಹೂ ಹಾಕಿ ರೆಡಿ ಮಾಡಿದ್ದಾರೆ. ನೋಡಿ, ಗೌರಿ ವೀಕ್ಷಿಸ್ತಾ ಇದ್ದಾರೆ. ರಂಗೋಲಿ ಬಿಡೋದನ್ನ ತುಂಬ ಚೆನ್ನಾಗಿ ದೊಡ್ಡದಾಗಿ ರಂಗೋಲಿ ಬಿಟ್ಟಿದ್ದಾರಲ್ಲ. ಶ್ರೀನಗರ ಬಸ್ ಸ್ಟಾಪ್ ತಾವೇ ಈ ದೇವಾಲಯ ಇರೋದು, 10th ಕ್ರಾಸಲ್ಲಿ. ನಾನು ಕೂಡ ಸೆಲ್ಫಿ ವಿಡಿಯೋ ತಕ್ಕೊಂಡೆ. ನೋಡಿ, ಇನ್ನೇನು ಶ್ರೀನಗರದ ಹೂವಿನ ಕರಗವನ್ನು ಕರಗ ಪೂಜಾರಿಯವರು ಹೊತ್ತು ತರುತ್ತಿದ್ದಾರೆ. ನೋಡಿ, ಎಲ್ಲರ ಕೈಯಲ್ಲೂ ಮೊಬೈಲ್. ಕರಗವನ್ನು ಸೆರೆ ಹಿಡಿಯಲು ನೋಡಿ, ಶ್ರೀನಗರದ ಅಣ್ಣಮ್ಮ ದೇವಿಯ ಕರಗ ಶುರುವಾಯಿತು. ಏಪ್ರಿಲ್ 1, 2026 ರಾತ್ರಿ ಸುಮಾರು 8:30ಕ್ಕೆ ಈ ಕರಗ ಮಹೋತ್ಸವ ನಡೆದಿದೆ. ತುಂಬಾ ಚೆನ್ನಾಗಿದೆ ಅಲ್ಲ. ಶ್ರೀನಗರದ ಸುತ್ತಮುತ್ತಲೆಲ್ಲ ಬಂದು ನೋಡಿದ್ರು. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಈ ದೇವಾಲಯಕ್ಕೆ ಹರಿದು ಬಂದಿದೆ. ತುಂಬಾ ಚೆನ್ನಾಗಿದೆ ಅಲ್ಲ ಕರಗ. ಬೆಂಗಳೂರು ಕರಗನೂ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆನೇ ಶ್ರೀನಗರದವರು ಕರಗ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಾಲಯದ ಹಸಿ ಕರಗ ವಿಡಿಯೋನೂ ಹಾಕಿದ್ದೇನೆ, ಹೂವಿನ ಕರಗ ವಿಡಿಯೋ ಕೂಡ ಹಾಕ್ತೇನೆ. ತಪ್ಪದೆ ನನ್ನ ಚಾನಲ್ನಲ್ಲಿ ನೋಡಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ಈ ವಿಡಿಯೋನ ವೀಕ್ಷಿಸಿ ಎಂದು ಪ್ರಾರ್ಥಿಸುತ್ತೇವೆ. ಶ್ರೀನಗರದ ಈ ಕರಗ ಮಹೋತ್ಸವ ಶ್ರೀನಗರದ ಮುಖ್ಯ ರಸ್ತೆಗಳೆಲ್ಲ ಸಂಚರಿಸುತ್ತದೆ. ಅಲ್ಲೆಲ್ಲ ಕೆಲವು ಕಡೆ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಯೂ ಕೂಡ ಹೂವು ಹಾಕಿ ಬರಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಅಂತೂ ತುಂಬ ದೊಡ್ಡದಾಗಿ ಹೂವು ಹಾಕಿ ತುಂಬ ವಿವಿಧ ರೀತಿಯ ಹೂಗಳೆಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅದು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈಗ ದೇವಾಲಯದಿಂದ ಕರಗ ಮುಂದೆ ಸಾಗುತ್ತಿದೆ. ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಮತ್ತೆ ದೇವಾಲಯಕ್ಕೆ ತೆರಳುತ್ತೆ. ರಾತ್ರಿ 11-11:30ಗೆಲ್ಲ ದೇವಾಲಯಕ್ಕೆ ತಲುಪುತ್ತೆ ಈ ಕರಗ. ನಾನು ಗೌರಿ ಒಂದು ಕಡೆ ನಿಂತ್ಕೊಂಡು ಮೆಟ್ಲು ಮೇಲೆ ಕರಗವನ್ನು ವೀಕ್ಷಣೆ ಮಾಡಿದ್ವಿ. ಈ ಕರಗವನ್ನು ವೀಕ್ಷಿಸಲು ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಶ್ರೀ ಅಣ್ಣಮ್ಮ ತಾಯಿಯ ದರ್ಶನ ಮಾಡಿಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಾನು ಗೌರಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಮ್ಮನವ್ರದ್ದು. ಶ್ರೀನಗರದ ನವಶಕ್ತಿ ಅಣ್ಣಮ್ಮ ದೇವಿ ಶ್ರೀ ಭದ್ರಕಾಳಿ ಅಮ್ಮನವರ ದೇವಾಲಯ. ಈ ಕಡೆ ಸೈಡಲ್ಲಿ ಭದ್ರಕಾಳಿ ಅಮ್ಮನವರಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ಲ ಅಣ್ಣಮ್ಮ ತಾಯಿ. ಬಸ್ ಸ್ಟಾಪಿಂದ ಮುಂದೆ ಒಂದು ದೊಡ್ಡ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಹೂವಿನ ಹಾಸಿಗೆಯನ್ನು ರೆಡಿ ಮಾಡಿದ್ರು. ಅದರಲ್ಲಿ ಆ ತಾಯಿ ಹೆಜ್ಜೆ ಹಾಕ್ಕೊಂಡು ಬರ್ತಿದ್ದಾರೆ ನೋಡಿ. ಇಲ್ಲಿ ಕೂಡ ಹೂವನ್ನ ಡೆಕೋರೇಷನ್ ಮಾಡಿದ್ದಾರೆ. ಇನ್ನೊಂದು ಕಡೆಯೂ ಕೂಡ ತುಂಬಾ ಚೆನ್ನಾಗಿ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ. ಅದು ಕೂಡ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ವೀಕ್ಷಿಸಿ ಹಾಗೂ ಎಲ್ಲರಿಗೂ ಶೇರ್ ಕೂಡ ಮಾಡಿ. ಯಾರೆಲ್ಲ ಈ ಶ್ರೀನಗರದ ಕರಗ ಮಹೋತ್ಸವಕ್ಕೆ ಭೇಟಿ ನೀಡಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನೋಡಿ, ಶ್ರೀನಗರದ ಪೈಪ್ಲೈನ್ ರಸ್ತೆಯಲ್ಲಿ ತುಂಬಾ ಸುಂದರವಾಗಿ ಹೂಗಳಿಂದ ರಂಗೋಲಿ ಬಿಡಿಸಿದ್ದಾರೆ. ಆ ಕರಗ ಹೊತ್ತು ಆ ತಾಯಿ ಇದರ ಮೇಲೆ ಬರಲಿ ಎಂದು ಆ ತಾಯಿ ಬರುವ ರಸ್ತೆಗೆ ಹೂಗಳಿಂದ ಶೃಂಗಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ. ಅಲ್ಲಿರೋರೆಲ್ಲ ಸೇರಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅತ್ಯಾಕರ್ಷಣವಾಗಿ ಹೂವಿನ ರಂಗೋಲಿಯನ್ನು ಬಿಡಿಸಿದ್ದಾರೆ. ನೋಡಿ, ಎಷ್ಟು ದೊಡ್ಡದಾಗಿ ಉದ್ದಕ್ಕೆ ಅಗಲವಾಗಿ ಬಿಡಿಸಿದ್ದಾರೆ. ವಿವಿಧ ಬಗೆಯ ಹೂಗಳಿಂದ ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ನಾನು ಗೌರಿ ಕೂಡ ಹೋಗಿದ್ವಿ. ನಾನು ಗೌರಿ ಗಣೇಶ ನಮ್ಮವರು ಹೋಗಿದ್ವಿ. ಓದ್ತಾವ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಕಣ್ಣು ಸಲ್ದು ಅಷ್ಟು ಅದ್ಭುತವಾಗಿತ್ತು. ಸೊ ಅಲ್ಲಿರೋರೆಲ್ಲ ಇವನ್ನ ಡೆಕೋರೇಷನ್ ಮಾಡಿರೋರಿಗೆ ನಮ್ಮ ಚಾಲನ್ಕಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಹೂವು ಹಾಕ್ತಿದ್ದು ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ನೋಡಿ, ಚೆನ್ನಾಗಿದೆ ಅಲ್ಲ. ಇಲ್ಲೂ ಕೂಡ ಶ್ರೀ ಅಣ್ಣಮ್ಮ ದೇವಿಯ ಕರಗ ಬರುತ್ತೆ ಕೆಲವೇ ಕ್ಷಣಗಳಲ್ಲಿ. ಇಲ್ಲೂ ಕೂಡ ಆ ತಾಯಿ ನೃತ್ಯ ಮಾಡ್ತಾರೆ. ನೋಡಿ, ದೂರದಿಂದ ನೋಡೋಕ್ಕೆ ಚೆನ್ನಾಗಿದೆ. ಎಷ್ಟು ಉದ್ದಕ್ಕೆ ಹಾಕಿದ್ದಾರೆ ರಂಗೋಲಿ. ಸೊ ನಾನುಗಳು ಇಬ್ಬರು ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಈಗ ಬೆಂಗಳೂರು ಕರ್ಗಕ್ಕೆ ಹೋಗ್ತೀರಾ ಧರ್ಮಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಕಮೆಂಟ್ ಮಾಡಿ.
ವಿಜಯನಗರದ ಶ್ರೀ ನವಶಕ್ತಿ ಅಣ್ಣಮ್ಮ ದೇವಿ ಮತ್ತು ಶ್ರೀ ದಕ್ಷಿಣ ಭದ್ರಕಾಳಿ ಅಮ್ಮನ ದೇವಾಲಯದ ಈ ಕರಗ ಮಹೋತ್ಸವ ಅದ್ಭುತವಾಗಿತ್ತಲ್ಲ, ತುಂಬಾ ಚೆನ್ನಾಗಿತ್ತಲ್ಲ. ಇಲ್ಲೂ ಕೂಡ ಸುತ್ತಮುತ್ತಲಿರೋ ಎಲ್ಲರೂ ಬಂದು ಈ ಕರಗ ಮಹೋತ್ಸವನ ವೀಕ್ಷಿಸಿದ್ರು. ಇಲ್ಲಂತೂ ತುಂಬಾ ಚೆನ್ನಾಗಿ ಹೂಗಳಿಂದ ಶೃಂಗಾರ ಮಾಡಿದರು, ರಂಗೋಲಿ ಬಿಟ್ಟು. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಾಯಿ ಅಣ್ಣಮ್ಮ ದೇವಿ ಹಾಗೂ ದ್ರೌಪದಿ ಅಮ್ಮನ ಆಶೀರ್ವಾದ ಕೃಪಾಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸಿನಲ್ಲೂ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಇಷ್ಟುವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.